ಹಾಯ್ ಫ್ರೆಂಡ್ಸ್, ಭಾರತದ ಮೊದಲ ಪ್ರಧಾನಿ ನೆಹರು ಮತ್ತು ಎಡ್ವಿನಾ ಪ್ರೀತಿಸ್ತಿದ್ರ? ಇಬ್ಬರ ನಡುವೆ ಇದ್ದ ಸಂಬಂಧ ಏನು ಗೊತ್ತಾ? ಈ ಬಗ್ಗೆ ಎಡ್ವಿನಾ ಮಗಳು ಹೇಳಿರೋದು ಏನು? ನೆಹರು ಜೀವನ ಚರಿತ್ರೆಯಲ್ಲಿ ಏನಿದೆ? ಪ್ರಧಾನಿ ನೆಹರು ಲಂಡನ್ಗೆ ಹೋದಾಗ ಮಾಡಿದ್ದೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮೌಂಟ್ ಬ್ಯಾಟನ್ ಹೆಂಡತಿ ಎಡ್ವಿನಾ. ಭಾರತದ ಕೊನೆಯ ವೈಸ್ರಾಯ ಆಗಿದ್ದ ಮೌಂಟ್ ಬ್ಯಾಟನ್ ಹೆಂಡತಿ ಎಡ್ವಿನಾ. ಪತಿ ಮೌಂಟ್ ಬ್ಯಾಟನ್ ಜೊತೆ ಎಡ್ವಿನಾ ಕೂಡ ಭಾರತಕ್ಕೆ ಬಂದಿದ್ರು. ಆಕೆಯನ್ನು ಫಸ್ಟ್ ಭೇಟಿಯಾದ ಭಾರತೀಯ ಅಂದರೆ ಅದು ನೆಹರು. ಭಾರತಕ್ಕೆ ಬಂದ 10 ದಿನಗಳಲ್ಲಿ ನೆಹರು ಮತ್ತು ಎಡ್ವಿನಾ ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು. ನೆಹರು ಮೊದಲಿನಿಂದಲೂ ಗವರ್ನಮೆಂಟ್ ಹೌಸ್ನಲ್ಲಿ ಸ್ವಿಮ್ ಮಾಡಲು ಹೋಗ್ತಿದ್ರು. ನಂತರ ಎಡ್ವಿನಾ ಕೂಡ ನೆಹರು ಜೊತೆ ಸ್ವಿಮ್ಮಿಂಗ್ಗೆ ಹೋಗೋಕೆ ಶುರು ಮಾಡಿದ್ರು. ಆಗ ಜನ ಇವರಿಬ್ಬರ ಸಂಬಂಧದ ಬಗ್ಗೆ ಮಾತನಾಡೋಕೆ ಶುರು ಮಾಡಿದ್ರು. ಇಬ್ಬರು ಹತ್ತಿರವಾಗಿದ್ದು ಹೇಗೆ? ನೆಹರು ಪತ್ನಿ ಕಮಲಾ ನೆಹರು ತುಂಬಾ ಬೇಗನೆ ವಿಧಿವಶರಾಗಿದ್ರು. ಮಗಳು ಇಂದಿರಾ ಗಾಂಧಿ ಮದುವೆಯಾಗಿ ದೆಹಲಿಯಿಂದ ದೂರ ಇದ್ರು. ಹೀಗಾಗಿ ನೆಹರುಗೆ ಏಕಾಂಗಿತನ ಕಾಡ್ತಿತ್ತು. ಇದೇ ಟೈಮಲ್ಲಿ ನೆಹರುಗೆ ಎಡ್ವಿನಾ ಪರಿಚಯವಾಗಿತ್ತು. ಮತ್ತೊಂದು ಕಡೆ ಮೌಂಟ್ ಬ್ಯಾಟನ್ ಮತ್ತು ಎಡ್ವಿನಾ ಪ್ರೀತಿಸಿ ಮದುವೆ ಆಗಿದ್ರು. ಇಬ್ಬರು ಸುಂದರ ಜೀವನ ನಡೆಸಿದ್ರು. ಆದರೆ ಬರ್ತಾ ಬರ್ತಾ ಇಬ್ಬರ ನಡುವೆ ಪ್ರೀತಿ ಕಡಿಮೆ ಆಗಿತ್ತು. ಮೌಂಟ್ ಬ್ಯಾಟನ್ಗೆ ಮಹಿಳೆಯರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬಂದಿತ್ತು. ಸಲಿಂಗ ಪ್ರೇಮದಲ್ಲಿ ಇಂಟ್ರೆಸ್ಟ್ ಹೊಂದಿದ್ರು. ಹಲವು ಜನ ಪಾರ್ಟ್ನರ್ಗಳನ್ನು ಕೂಡ ಹೊಂದಿದ್ರು ಅಂತ ಹೇಳಲಾಗುತ್ತೆ. 2019ರಲ್ಲಿ ಅಮೆರಿಕಾದ ತನಿಖಾ ಸಂಸ್ಥೆ FBI ಫೈಲ್ನಲ್ಲೂ ಇದೇ ಮಾಹಿತಿ ಇರೋದು ಬಹಿರಂಗವಾಗಿತ್ತು. ಹೀಗೆ ವಿವಿಧ ಕಾರಣಗಳಿಂದ ನೆಹರು ಮತ್ತು ಎಡ್ವಿನಾ ಪರಸ್ಪರ ಹತ್ತಿರವಾದ್ರು. ಪಬ್ಲಿಕ್ನಲ್ಲೂ ಕ್ಲೋಸ್ ಆಗಿ ಇರ್ತಿದ್ರು. ಸ್ಟಾನ್ಲಿ ವಾಲ್ಪರ್ಟ್ ನೆಹರು ಅವರ ಜೀವನ ಚರಿತ್ರೆಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನೆಹರು ಮತ್ತು ಎಡ್ವಿನಾ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಭಾಗಿಯಾಗ್ತಿದ್ರು. ಎಲ್ಲರ ಮುಂದೆಯೇ ಎಡ್ವಿನಾರನ್ನು ಮುಟ್ಟಲು, ಕೈ ಹಿಡಿದುಕೊಳ್ಳಲು, ಕಿವಿಯಲ್ಲಿ ಪಿಸುಗುಡಲು ನೆಹರು ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಖುದ್ದು ಮೌಂಟ್ ಬ್ಯಾಟನ್ ಕೂಡ ಈ ವಿಷಯದಲ್ಲಿ ಬೇಸರ ಹೊಂದಿದ್ರು. ನೆಹರು ಎಡ್ವಿನಾಗೆ ಬರೆಯುತ್ತಿದ್ದ ಪತ್ರಗಳನ್ನು ಮೌಂಟ್ ಬ್ಯಾಟನ್ ಪ್ರೇಮ ಪತ್ರ ಅಂತ ಕರೀತಿದ್ರು. ಹೀಗಂತ ಸ್ಟಾನ್ಲಿ ವಾಲ್ಪರ್ಟ್ ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನೆಹರು ಜೊತೆಗಿನ ಆತ್ಮೀಯತೆ ವಿಚಾರವಾಗಿ ಎಡ್ವಿನಾರನ್ನು ಹಲವು ಸಲ ಮೌಂಟ್ ಬ್ಯಾಟನ್ ಪ್ರಶ್ನೆ ಕೂಡ ಮಾಡಿದ್ರು. ಒಂದೇ ಕೋಣೆಯಲ್ಲಿದ್ರ ನೆಹರು ಎಡ್ವಿನಾ. MJ ಅಕ್ಬರ್ ಬರೆದ ಪುಸ್ತಕದಲ್ಲಿ ಏನಿದೆ? 1949ರಿಂದ 1952ರ ನಡುವೆ ಹೋಮಿ ಮೋದಿ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿದ್ರು. ಆಗ ನೈನಿತಾಲ್ ಪ್ರವಾಸ ಕೈಗೊಂಡಿದ್ದ ನೆಹರು ರಾಜ್ಯಪಾಲರ ಜೊತೆ ರಾಜಭವನದಲ್ಲಿ ಉಳಿದುಕೊಂಡಿದ್ರು. ರಾತ್ರಿ 8 ಗಂಟೆಗೆ ಹೋಮಿ ಮೋದಿ ಮಗ ರೂಸಿ ಮೋದಿಯನ್ನ ಕರೆದ್ರು. ಊಟ ರೆಡಿ ಇದೆ, ನೆಹರು ಅವರನ್ನ ಊಟಕ್ಕೆ ಕರೆದುಕೊಂಡು ಬಾ ಅಂತ ಹೇಳಿದ್ರು. ಅದರಂತೆ ಮಗ ರೂಸಿ ಮೋದಿ ನೆಹರು ಅವರನ್ನು ಊಟಕ್ಕೆ ಕರೆಯಲು ಹೋದ್ರು. ಹೋಗಿ ಬಾಗಿಲು ತೆರೆದಾಗ ನೆಹರು ಎಡ್ವಿನಾರನ್ನು ತಬ್ಬಿಕೊಂಡಿದ್ರು. ರೂಸಿ ಮೋದಿಯನ್ನು ನೋಡಿದ ಕೂಡಲೇ ನೆಹರು ಮುಖ ಒಂಥರ ಆಯ್ತು. ಕೂಡಲೇ ಬಾಗಿಲು ಹಾಕಿದ ರೂಸಿ ಮೋದಿ ವಾಪಸ್ ಬಂದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಮೊದಲಿಗೆ ರೂಮಿನಿಂದ ನೆಹರು ಬಂದ್ರು. ಅವರ ಹಿಂದೆನೇ ಎಡ್ವಿನಾ ಕೂಡ ಊಟಕ್ಕೆ ಬಂದಿದ್ರು ಅಂತ MJ ಅಕ್ಬರ್ ಬರೆದುಕೊಂಡಿದ್ದಾರೆ. ವಿದಾಯ ಹೇಳಿದ್ದು ಹೇಗೆ ಎಡ್ವಿನಾ? ಕೊನೆಗೂ ಒಂದಿನ ನೆಹರು ಮತ್ತು ಎಡ್ವಿನಾ ಪರಸ್ಪರ ವಿದಾಯ ಹೇಳೋ ಟೈಮ್ ಬಂತು. ಮೌಂಟ್ ಬ್ಯಾಟನ್ ಪತ್ನಿ ಎಡ್ವಿನಾ ಜೊತೆ ವಾಪಸ್ ಹೊರಟ್ರು. ಅದು ಎಡ್ವಿನಾಗೆ ತುಂಬಾ ಕಷ್ಟದ ಟೈಮ್ ಆಗಿತ್ತು. ಒಂದಿನ ಮುನ್ನ ಎಡ್ವಿನಾ ತನ್ನ ಒಂದು ಉಂಗುರವನ್ನು ಇಂದಿರಾ ಕೈಗೆ ಕೊಟ್ಟಿದ್ರು. ಮರುದಿನ ಬೆಳಗ್ಗೆ ನೆಹರು ಗವರ್ನಮೆಂಟ್ ಹೌಸ್ಗೆ ಹೋದ್ರು. ಎಡ್ವಿನಾ ಜೊತೆಗೆ ಕೂತು ತಿಂಡಿ ತಿಂದ್ರು. ನಂತರ ಎಡ್ವಿನಾ 18ನೇ ಶತಮಾನದ ಒಂದು ಚಿನ್ನದ ಡಬ್ಬಿಯನ್ನು ನೆಹರುಗೆ ಕೊಟ್ರು. ನೆಹರು ಕೂಡ ಎಡ್ವಿನಾಗೆ ಕೊಡಲು ಹಳೆಯ ನಾಣ್ಯ, ಮಾವಿನ ಹಣ್ಣು ಮತ್ತು ಆತ್ಮಕಥೆ ಪುಸ್ತಕವನ್ನು ತಗೊಂಡು ಬಂದಿದ್ರು. ವಿಮಾನ ಹತ್ತುವಾಗ ಎಡ್ವಿನಾ ತಡೆಯಲಾಗದೆ ಜೋರಾಗಿ ಹತ್ತು ಬಿಟ್ರು. ತನ್ನ ಕೊರಳಲ್ಲಿದ್ದ ಸೈಂಟ್ ಕ್ರಿಸ್ಟೋಫರ್ನ ಒಂದು ಪೆಂಡೆಂಟ್ ತೆಗೆದು ತನ್ನ PA ಕೈಗೆ ಕೊಟ್ರು. ನೀವು ಈಗಲೇ ವಿಮಾನದಿಂದ ಕೆಳಗೆ ಇಳಿದು ನೆಹರುಗೆ ತಲುಪಿಸಬಹುದಾದ ವ್ಯಕ್ತಿ ಕೈಲಿ ಇದನ್ನ ಕೊಡಿ ಅಂತ ಹೇಳಿದ್ರು. ಇಡೀ ವಿಮಾನ ಪ್ರಯಾಣದ ವೇಳೆ ಎಡ್ವಿನಾ ಒಂದೇ ಒಂದು ಪದವನ್ನೂ ಮಾತನಾಡಿರಲಿಲ್ಲ. ಈ ಎಲ್ಲ ಮಾಹಿತಿಯನ್ನು ಖುದ್ದು ಎಡ್ವಿನಾ ಮಗಳು ಪಮೇಲಾ ಹಿಕ್ಸ್ ಹೇಳಿಕೊಂಡಿದ್ದಾರೆ.
ಮೌಂಟ್ ಬ್ಯಾಟನ್ ಎಡ್ವಿನಾ ಜೊತೆಗೆ ಮಗಳು ಪಮೇಲಾ ಹಿಕ್ಸ್ ಕೂಡ ಭಾರತಕ್ಕೆ ಬಂದಿದ್ರು. ನೆಹರು ಮತ್ತು ಎಡ್ವಿನಾ ಕ್ಲೋಸ್ ಇರೋದ್ರ ಬಗ್ಗೆ ಅವರಿಗೂ ಗೊತ್ತಿತ್ತು. ವಿದಾಯದ ಬಳಿಕವೂ ಆಗಾಗ ಭೇಟಿ. ನೆಹರು ಮತ್ತು ಎಡ್ವಿನಾ ವಿದಾಯದ ಬಳಿಕವೂ ಸಂಪರ್ಕದಲ್ಲಿದ್ರು. ನೆಹರು ಲಂಡನ್ಗೆ ಹೋದಾಗೆಲ್ಲ ಎಡ್ವಿನಾ ಜೊತೆ ಟೈಮ್ ಕಳೀತಿದ್ರು. ಒಂದ್ಸಲ ಲಂಡನ್ಗೆ ಹೋಗಿದ್ದ ನೆಹರು ರಾತ್ರೋರಾತ್ರಿ ಎಡ್ವಿನಾ ಭೇಟಿಯಾಗಿದ್ರು. ಅಂದು ಮೌಂಟ್ ಬ್ಯಾಟನ್ ಕೂಡ ಊರಲ್ಲಿ ಇರಲಿಲ್ಲ. ಮರುದಿನ ದಿ ಡೆಲ್ಲಿ ಹೆರಾಲ್ಡ್ ಪತ್ರಿಕೆಯಲ್ಲಿ ನೆಹರು ಮತ್ತು ಎಡ್ವಿನಾ ಫೋಟೋ ಬಂದಿತ್ತು. ಜೊತೆಗೆ ಲೇಡಿ ಮೌಂಟ್ ಬ್ಯಾಟನ್ ಮಿಡ್ ನೈಟ್ ವಿಸಿಟರ್ ಅನ್ನೋ ಹೆಡ್ಲೈನ್ ಕೂಡ ಇತ್ತು. ಇದಾದ್ಮೇಲೆ ಮತ್ತೊಂದ್ಸಲ ಹೋಟೆಲ್ ಒಂದರಲ್ಲಿ ನೆಹರು ಮತ್ತು ಎಡ್ವಿನಾ ಜೊತೆಗೆ ಕೂತು ಊಟ ಮಾಡಿದ್ರು. ಇದು ಕೂಡ ಫೋಟೋದೊಂದಿಗೆ ಸುದ್ದಿಯಾಗಿತ್ತು. 1960ರಲ್ಲಿ ಎಡ್ವಿನಾ ರಹಸ್ಯ ರೀತಿಯಲ್ಲಿ ವಿಧಿವಶರಾದ್ರು. ನಿದ್ದೆಗೆ ಅಂತ ರೂಮಿಗೆ ಹೋದವರು ಬಾಗಿಲು ತೆಗೆಯಲೇ ಇಲ್ಲ. ಮರುದಿನ ನೋಡಿದಾಗ ಪ್ರಾಣ ಹೋಗಿತ್ತು. ಅವರ ಸುತ್ತಲೂ ನೆಹರು ಬರೆದಿದ್ದ ಪತ್ರಗಳು ಬಿದ್ದಿದ್ದವು. ನೆಹರು ಬರೆದಿದ್ದ ಪತ್ರ ಒಂದು ಸೂಟ್ಕೇಸ್. ನೆಹರು ಬರೆದಿದ್ದ ಪತ್ರಗಳು ಸುಮಾರು ಒಂದು ಸೂಟ್ಕೇಸ್ ಆಗುವಷ್ಟಿತ್ತು ಅಂತ ಎಡ್ವಿನಾ ಮಗಳು ಪಮೇಲಾ ಹಿಕ್ಸ್ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆ ಪತ್ರಗಳಲ್ಲಿ ಕೆಟ್ಟದಾಗಿ ಏನೂ ಇರ್ತಿರ್ಲಿಲ್ಲ. ಜಸ್ಟ್ ತಾನು ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ, ನನಗೆ ನೀವು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಇರ್ತಿತ್ತು. ಜೊತೆಗೆ ಪತ್ರವನ್ನು ಮಧ್ಯರಾತ್ರಿ 2ರಿಂದ 4 ಗಂಟೆ ಟೈಮಲ್ಲಿ ಖುದ್ದು ನೆಹರು ಅವರೇ ಬರೀತಿದ್ರು ಅಂತ ಪಮೇಲಾ ಹೇಳ್ಕೊಂಡಿದ್ದಾರೆ. ಆದರೆ ಇಬ್ಬರ ನಡುವೆ ಒಳ್ಳೆಯ ಗೆಳೆತನ, ಒಳ್ಳೆಯ ಪ್ರೇಮ ಇತ್ತೇ ಹೊರತು ಇಬ್ಬರು ದೈಹಿಕವಾಗಿ ಸಂಬಂಧ ಹೊಂದಿರಲಿಲ್ಲ. ಅವರಿಬ್ರು ಸೌಲ್ಮೇಟ್ಗಳಾಗಿದ್ರು ಅಷ್ಟೇ ಅಂತ ಕೂಡ ಪಮೇಲಾ ಹೇಳಿದ್ದಾರೆ. ಆದರೆ ಕೆಲವರು ತಮ್ಮ ಪುಸ್ತಕದಲ್ಲಿ ಇಬ್ಬರ ನಡುವೆ ಎಲ್ಲ ರೀತಿಯ ಸಂಬಂಧ ಇತ್ತು ಅಂತಲೇ ಬರೆದುಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ದೇಶದ ಮೊದಲ ಪ್ರಧಾನಿ ನೆಹರು ಮತ್ತು ಎಡ್ವಿನಾ ಮೌಂಟ್ ಬ್ಯಾಟನ್ ಸಂಬಂಧದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.